ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಮುಂಚೆ ಅವರು ಕೊಟ್ಟಿರುವಂತ ಪ್ರಾಮಿಸು ಅಶ್ಯೂರೆನ್ಸು ಒಂದು ವರ್ಷದಲ್ಲಿ ಸುಮಾರಾಗಿ ಹತ್ತತ್ರ 1 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಅಶ್ಯೂರೆನ್ಸ್ ಅನ್ನು ಕೂಡ ಕೊಟ್ಟಿತ್ತು. ಸುಮಾರಾಗಿ ರಾಜ್ಯದಲ್ಲಿ 2,85,000 ಹುದ್ದೆಗಳು ಖಾಲಿದಾವ. ನಿಮ್ಮ ಸರ್ಕಾರ ಬಂದು ಇಷ್ಟು ದಿನಗಳಾಗ್ತಾ ಇದ್ರು ಕೂಡ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನಂತ ಕಾರಣದಿಂದ ಯುವಕರೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಯುವಕರೆಲ್ಲರೂ ಕೂಡ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸರ್ಕಾರ ದಪ್ಪು ಚರ್ಮದ ಸರ್ಕಾರ, ಆ ಸರ್ಕಾರಕ್ಕೆ ಯುವಕರೆಲ್ಲರೂ ಕೂಡ ಸೇರಿ ಬಾರ್ಕಲ್ ಹತ್ರನಿಂದ ಹೊಡೆದ್ರೆ ಚುರುಕು ಬಿದ್ದು 50,000 ಹುದ್ದೆಗಳನ್ನು ನಾವು ತಗೊಂತೀವಿ ಅನ್ನಂತ ಅಶ್ಯೂರೆನ್ಸ್ ಕೊಟ್ಟ ನಂತರ ಇವತ್ತು 50,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳಕ್ ಹೋಗಿದೆ. ಆ ಭರ್ತಿ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅದು ಹೇಳ್ತಾ ಇತ್ತು, ಇವತ್ತು ನಾವು ಇಷ್ಟು ದಿನಗಳ ಕಾಲ ಯಾಕೆ ಭರ್ತಿ ಮಾಡ್ಕೊಂಡಿಲ್ಲ ಅಂದ್ರೆ ಮೀಸಲಾತಿಯಲ್ಲಿ ತೊಂದರೆ ಇತ್ತು. ಮೀಸಲಾತಿ ಅನ್ನಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರುವಂತಹ ಹಕ್ಕು. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು SC ST ಮತ್ತು ಬ್ಯಾಕ್ವರ್ಡ್ಸ್ ಹಿಂದುಳಿದಂತ ಜಾತಿಗಳಿಗೆ ಏನಿವತ್ತು 56% ಏನು ಮೀಸಲಾತಿಯನ್ನು ಕೊಟ್ಟಿದ್ರು 50%. ಆಮೇಲೆ ನಮ್ಮ ಸರ್ಕಾರ ಬಂದ ನಂತರ ಜನಸಂಖ್ಯೆ ಆಧಾರದ ಮೇಲೆ ನಾನೇ ಇವತ್ತು ಸಮಾಜ ಕಲ್ಯಾಣ ಮಂತ್ರಿಗಳಾಗಿ ಇದ್ದೆ. ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಟೈಮಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಮೀಸಲಾತಿ ಕೊಡಬೇಕನ್ನಂಥದ್ದು ಅದು ನಮ್ಮ ಸಂವಿಧಾನದ ಹಕ್ಕಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಇವತ್ತು 7% ಕೊಡ್ತಾ ಇದೆ ಪರಿಶಿಷ್ಟ ಜಾತಿ ವರ್ಗಕ್ಕೆ. ಪರಿಶಿಷ್ಟ ಜಾತಿಗೆ ಇವತ್ತು 17% ಕೊಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಕೊಡುವಂತ ಟೈಮಲ್ಲಿ ರಾಜ್ಯ ಸರ್ಕಾರ ಸುಮಾರಾಗಿ 3 ದಶಕಗಳು 4 ದಶಕಗಳ ಕಾಲ ಹೋರಾಟ ಏನು ಮಾಡ್ಕೊಂತ ಬರ್ತಾ ಇದ್ರು SC ST ಜನಾಂಗದವರು. ಎಲ್ಲೋ ಒಂದು ಕಡೆ ಮಾನವತೆ ದೃಷ್ಟಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದಲ್ಲಿ ಅವ್ರಿಗೆ ಜನಸಂಖ್ಯೆ ಆಧಾರದ ಮೇಲೆ ಏನು ಅವ್ರಿಗೆ ಮೀಸಲಾತಿ ಕೊಡಬೇಕಾಯ್ತು ಅನ್ನೋ ಕಾರಣದಿಂದ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡಿದ್ರು ಕೂಡ ಕೊಡ್ಲಿಕ್ಕಾಗ್ಲಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದಂತಹ ಸಮುದಾಯಗಳಿಗೆ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು ಅನ್ನೋಂತ ಕಾರಣದಿಂದ, ಜವಾಬ್ದಾರಿಯನ್ನು ಕೊಡಬೇಕನ್ನಂತ ಕಾರಣದಿಂದ ಇವತ್ತು ಮೀಸಲಾತಿಯನ್ನು ಜಾಸ್ತಿ ಮಾಡಂತ ಕೆಲಸ ಮಾಡಿದ್ವಿ. ಮೀಸಲಾತಿ ಜಾಸ್ತಿ ಮಾಡಿದ ನಂತರ ಇವತ್ತು ಪರಿಶಿಷ್ಟ ಜಾತಿಗೆ 17%, ST 7% ಮಾಡಂತ ಕೆಲಸ ಮಾಡಿ 24%. 24% ಸೇರಿಕೊಂಡು 32% ಹಿಂದುಳಿದಂತಹ ಜಾತಿಗಳಿಗೆ ಎರಡೂ ಸೇರ್ಕೊಂಡ್ರೆ 56% ಆಯಿತು. 56% ಆದ ನಂತರ ಇವತ್ತು ಏನ್ ಹೇಳ್ತಾ ಇದ್ದಾರೆ, ಇವತ್ತು ನಾವು 50,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಂತ ಇದೀವಿ. ಆ ಭರ್ತಿ ಮಾಡ್ಕೊಂಡಂತ ಟೈಮ್ ಮೀಸಲಾತಿ ಇವತ್ತು ಕೋರ್ಟ್ ಅಲ್ಲಿ ನಮಗೆ ಏನು ಟೆಂಪರರಿ ಪಾರ್ಷಲಿ ಸ್ಟೇ ಬಂದಿದೆ ಅಂತೇಳಿ ಇವತ್ತು 50% ಮಾಡ್ತೀವಿ ಅಂತೇಳಿ ಹೊಟ್ಟಾರ. ನಾನು ಕೇಳ್ತೀನಿ, ಇವತ್ತು ಕೇವಲ ನೀವು ಸರ್ಕಾರಿ ನೌಕರರು ಭರ್ತಿ ಮಾಡ್ಕೊಳ್ಳೋ ಸಲುವಾಗಿ ಈ ಪಾರ್ಷಲಿ ಸ್ಟೇ ಬಂದಿದ್ದಕ್ಕೋಸ್ಕರವಾಗಿ ತಾವು ಎದುರು ಬಿಟ್ಟಿದ್ರಿ. ಅದೇನು ಪರ್ಮನೆಂಟ್ ಸ್ಟೇ ಅಲ್ಲ, ಪಾರ್ಷಲಿ ಸ್ಟೇ ಅದು. ಮುಂದಕ್ಕೆ ಏನ್ ಮಾಡ್ತೀರಿ ತಾವು? ಇಷ್ಟು ಗೊಂದಲ ಮಾಡಿ ಕುಂತೀರಲ್ಲ. ಇವತ್ತು ನಾಳೆ ಮಕ್ಕಳೆಲ್ಲರೂ ಕೂಡ CET ಎಕ್ಸಾಮ್ ಬರ್ದಾರ, ನೀಟ್ ಎಕ್ಸಾಮ್ ಬರ್ದಾರ. ಪ್ರಮೋಷನ್ ಇವತ್ತು ಸರ್ಕಾರಿ ನೌಕರರಿಗೆ ಪ್ರಮೋಷನ್ ಕೊಡಬೇಕು, ಸರ್ಕಾರಿ ನೌಕರರನ್ನ ಭರ್ತಿ ಮಾಡ್ಕೋಬೇಕು. ಎಜುಕೇಶನ್ ದಲ್ಲಿ ಅವರಿಗೆ ಮೀಸಲಾತಿ ಕೊಡಬೇಕು, 7% 17% ಕೊಡಬೇಕು, ಪ್ರಮೋಷನ್ಸ್ ಕೊಡಬೇಕು. ಇವೆಲ್ಲ ಇದ್ದಂತ ಟೈಮಲ್ಲಿ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಂತೀರಿ? ಇಷ್ಟು ದೊಡ್ಡ ಗೊಂದಲ ಮಾಡಿ ಕುಂತಿದ್ದೀರಲ್ಲ. ಇವತ್ತು ನೀವು ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದುಳಿದಂತಹ ಜಾತಿಗಳಿಗೆ SC ST ಗಳಿಗೆ ಮಾಡ್ತಾ ಇರುವಂತಹ ಮಹಾದ್ರೋಹ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರುವಂತಹ ಮಹಾ ಅಪಮಾನ ಇದು. ಈ ರೀತಿ ಮಾಡಿ ಕುಂತಿದ್ದೀರಲ್ಲ. ಇವತ್ತು ಇದ್ರ ಯಾವ ರೀತಿಯಲ್ಲಿ ಸರಿಪಡಿಸಂತ ಕೆಲಸ ಮಾಡ್ತೀರಿ? ಅದಕ್ಕೋಸ್ಕರವಾಗಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಈ ಒಳ ಮೀಸಲಾತಿ ಜಾರಿಗೆ ಬರಬೇಕಾಗಿತ್ತು ಅನ್ನೋ ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿ ಬೀದಿಗಿಳಿದು. ಇವತ್ತು ತಪ್ಪಿಸೋಣ ಸಲುವಾಗಿ ಇವತ್ತು ನಮಗೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಂತ ನಮಗೆ ಏನು ಮೀಸಲಾತಿ ಜನಸಂಖ್ಯೆ ಆಧಾರದ ಮೇಲೆ ಏನು ಕೊಡಬೇಕಾಯ್ತು ಅದರಲ್ಲೇ ಕಸ್ಕೊಂಡು ಕೊಟ್ಬಿಟ್ಟಿದ್ರಲ್ಲ. 50% ಮಾಡಬೇಕಂದು ಒಟ್ಟಿರಲ್ಲ.
50% ಹೇಗೆ ಸಮಾಧಾನ ಮಾಡಕ್ಕಾಗುತ್ತೆ? ನಮ್ಮ ಇವತ್ತು ಪರಿಶಿಷ್ಟ ವರ್ಗಕ್ಕೆ 3% ಕೊಡ್ತೀರಾ? ಪರಿಶಿಷ್ಟ ಜಾತಿಗಳಿಗೆ ಇವತ್ತು 15% ಕೊಡ್ತೀರಾ? ಹಿಂದುಳಿದಂತಹ ಸಮುದಾಯಗಳಿಗೆ 32% ಕೊಡ್ತೀರಾ? ಇವತ್ತು ಇವೆಲ್ಲ ಇದ್ದಂತ ಟೈಮಲ್ಲಿ ಇದ್ರ ಯಾವ ರೀತಿಯಲ್ಲಿ ಸರಿಪಡಿಸ್ಕೊಂಡು ಹೋಗ್ತೀರಿ ಹೇಳ್ರಲ್ಲ? ಇಷ್ಟೊಂದು ಗೊಂದಲ ಮಾಡ್ಕೊಂಡು ಗೊಂದಲದ ಗೂಡು ಮಾಡ್ಕೊಂಡು ಕುಂತಿರಲ್ಲ ಮುಖ್ಯಮಂತ್ರಿಗಳೇ, ತಮ್ಮ ಶೋಭೆ ತರಂತ ಆಗುತ್ತಾನೆ ಇದು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.